ಭಾರತದ ಇತರ ರಾಜ್ಯಗಳು ಎಲೆಕ್ಟ್ರಿಕ್ ವಾಹನಗಳ ಇವಿ ಕ್ರಾಂತಿಯಲ್ಲಿ ಮುನ್ನಡೆಯುತ್ತಿದ್ದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಪ್ರಗತಿಯ ಹಾದಿಯಲ್ಲಿ ಉಲ್ಟಾ ಸವಾರಿ ಮಾಡುತ್ತಿದೆ. ಕೇವಲ 1 ವರ್ಷದ ಹಿಂದೆ ನೀಡಿದ್ದ ಭರವಸೆಗಳನ್ನು ಮರೆತು ಪರಿಸರ ಸ್ನೇಹಿ ವಾಹನಗಳ ಮೇಲೆ ಭಾರೀ ತೆರಿಗೆ ಹೇರುತ್ತಿದೆ. ತನ್ನದೇ ಆದ 2025ರ ಕ್ಲೀನ್ ಮೊಬಿಲಿಟಿ ನೀತಿಯಲ್ಲಿ ಇವಿಗಳಿಗೆ ಪೂರ್ಣ ತೆರಿಗೆ ವಿನಾಯಿತಿ ಘೋಷಿಸಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಅದನ್ನು ಹಿಂಪಡೆದಿದೆ. ಮಾರ್ಚ್ 2026ರಲ್ಲಿ ಮಂಡಿಸಲಾದ ಮಸೂದೆಯಂತೆ ಇವಿಗಳ ಮೇಲೆ 5% 10% ಜೀವಮಾನದ ರಸ್ತೆ ತೆರಿಗೆಯನ್ನು ವಿಧಿಸಲಾಗಿದೆ. ಈ ತೆರಿಗೆಯಿಂದಾಗಿ 15 ಲಕ್ಷದ ಇವಿ ಖರೀದಿಸುವವರು ಈಗ ಸುಮಾರು 1.2 ಲಕ್ಷ ರೂಪಾಯಿಗಳ ಹೆಚ್ಚುವರಿ ರಸ್ತೆ ತೆರಿಗೆ ಕಟ್ಟಬೇಕಾಗುತ್ತದೆ. ಮಹಾರಾಷ್ಟ್ರ, ದೆಹಲಿ ಮತ್ತು ಉತ್ತರ ಪ್ರದೇಶ ರಾಜ್ಯಗಳು ಇವಿಗಳ ಮೇಲೆ 100% ರಸ್ತೆ ತೆರಿಗೆ ವಿನಾಯಿತಿ ನೀಡಿವೆ. ಆದರೆ ಕರ್ನಾಟಕವು ಈಗ 5-10% ತೆರಿಗೆಯನ್ನು ಹೇರಿದೆ. ಮಹಾರಾಷ್ಟ್ರ, ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ನೋಂದಣಿ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಈ ಬಗ್ಗೆ ಸ್ಪಷ್ಟತೆ ಇಲ್ಲ. ಮಹಾರಾಷ್ಟ್ರದಲ್ಲಿ 2 ಲಕ್ಷದವರೆಗೆ ಮತ್ತು ದೆಹಲಿಯಲ್ಲಿ 1.5 ಲಕ್ಷದವರೆಗೆ ಸಬ್ಸಿಡಿ ನೀಡಲಾಗುತ್ತಿದೆ. ಕರ್ನಾಟಕದಲ್ಲಿ ಸಬ್ಸಿಡಿ ಇಲ್ಲ. ಮಹಾರಾಷ್ಟ್ರವು ಪ್ರತಿ 25 ಕಿಲೋಮೀಟರ್ಗೆ ಚಾರ್ಜಿಂಗ್ ವ್ಯವಸ್ಥೆ ಮಾಡುತ್ತಿದ್ದರೆ ಉತ್ತರ ಪ್ರದೇಶವು 2000 ಸ್ಟೇಷನ್ಗಳನ್ನು ನಿರ್ಮಿಸುವ ಗುರಿ ಹೊಂದಿದೆ. ಕರ್ನಾಟಕದಲ್ಲಿ ಈ ಕುರಿತು ಯಾವುದೇ ಯೋಜನೆ ಇಲ್ಲ. ಕಾಂಗ್ರೆಸ್ ಜಾರಿಗೆ ತಂದಿರುವ ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಖಜಾನೆ ಖಾಲಿಯಾಗಿದ್ದು ಅದನ್ನು ತುಂಬಿಸಲು ಈಗ ಇವಿಗಳ ಮೇಲೆ ತೆರಿಗೆ ಹಾಕಲಾಗುತ್ತಿದೆ. ಈಗಾಗಲೇ ಪೆಟ್ರೋಲ್ ವಾಹನಗಳಿಗಿಂತ 2-4 ಲಕ್ಷ ರೂಪಾಯಿ ಹೆಚ್ಚು ಬೆಲೆ ಹೊಂದಿರುವ ಇವಿಗಳ ಮೇಲೆ ಮತ್ತೆ ತೆರಿಗೆ ವಿಧಿಸಿರುವುದು ಗ್ರಾಹಕರನ್ನು ಇವಿ ಖರೀದಿಯಿಂದ ದೂರ ಇಡುತ್ತಿದೆ. 6.4% ಉತ್ತಮ ಇವಿ ಅಳವಡಿಕೆ ದರ ಹೊಂದಿದ್ದ ಕರ್ನಾಟಕದ ಮಾರುಕಟ್ಟೆ ಈಗ ಸರ್ಕಾರದ ಹಣಕಾಸು ಅಸಮರ್ಥತೆಯಿಂದಾಗಿ ಸೊರಗುವಂತಾಗಿದೆ. ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರವು ಕಚ್ಚಾ ತೈಲದ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಇವಿಗಳನ್ನು ಉತ್ತೇಜಿಸುತ್ತಿದ್ದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ತನ್ನ ಆರ್ಥಿಕ ದುರ್ಬಲತೆಯನ್ನು ಮರೆಮಾಚಲು ಸುಸ್ಥಿರ ತಂತ್ರಜ್ಞಾನದ ಭವಿಷ್ಯವನ್ನೇ ಬಲಿಕೊಡುತ್ತಿದೆ. ಇದು ಕೇವಲ ತೆರಿಗೆಯಲ್ಲ, ರಾಜ್ಯದ ಪ್ರಗತಿಗೆ ಬಿದ್ದ ಕೊಡಲಿ ಪೆಟ್ಟು.